ಹಾಯ್ ನಾನು ನಿಮ್ಮ ಟಿಫನ್ ಬಾಕ್ಸ್ ಫ್ರೆಂಡ್ ವಾಣಿ ರವಿಶಂಕರ್. ಇವತ್ತು ನಿಮಗೆ ತುಂಬ ಟೆನ್ಷನಲ್ ಆಗಿರುವಂಥ ಅಡುಗೆ ಜೋಳದ ಅಂಬ್ಲಿ ಅದನ್ನು ತೋರಿಸ್ತಾ ಇದ್ದೀನಿ. ಹಳೆ ಕಾಲದ ರೆಸಿಪಿನ ಇವತ್ತಿನ ಜನ್ರೇಷನ್ಗೆ ನಾವು ಕ್ಯಾರಿ ಮಾಡಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: ಜೋಳದ ಹಿಟ್ಟು, ಈರುಳ್ಳಿ, ಉಪ್ಪು, ಜೀರಿಗೆ, ಸಾಸಿವೆ, ಎಣ್ಣೆ, ಹುಣಸೆ ರಸ, ಕೊತ್ತಂಬರಿ ಸೊಪ್ಪು. ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸಿ ಬಹಳ ಬೇಗ ಮಾಡ್ಬೋದು. ಚಿಕ್ಕ ಮಕ್ಕಳು ಸಹ ಇದನ್ನು ಮಾಡ್ಬೋದು, ಹೆಲ್ತಿಗೆ ಒಳ್ಳೆಯದು. ಜೊತೆಗೆ ನಮಗೆ ಯಾವಾಗ ಹಶ್ವಾಗುತ್ತೋ ತಕ್ಷಣ ಇಮ್ಮಿಡಿಯೇಟು ಮನೇಲಿರುವಂಥ ಪದಾರ್ಥಗಳನ್ನ ಬಳಸಿ ಮಾಡ್ಕೊಬೋದು. ಫಸ್ಟ್ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಅದು ಹಾಕ್ತಾ ಇರಲಿ. ನಾನು ನೀರು ಹಾಕ್ಕೊಂಡು ಜೋಳದ ಹಿಟ್ಟು ಕದಿಸ್ಕೊಳ್ತೀನಿ. ಕೆಂಪಾಗಿದೆ. ಇವಾಗ ಈರುಳ್ಳಿ, ಸೊ ಇದು ಈರುಳ್ಳಿ ಬಾಡಿದೆ. ಇವಾಗ ನಾವು ಹುಣಸೆಹಣ್ಣು ರಸ, ಸ್ವಲ್ಪ ಉಪ್ಪು ರುಚಿಗೆ, ನೀರಲ್ಲಿ ಕದಿಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಜೋಳದ ಹಿಟ್ಟು. ಇದಕ್ಕಿಂತ ಸ್ವಲ್ಪ ನೀರು ಹಿಡಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಜೋಳದ ಹಿಟ್ಟಿನ ಅಂಬ್ಲಿ. ಇದನ್ನು ನಾನು ಈ ಥರ ಸೆಮಿ ಗ್ರೇವಿ ಅಂದರೆ ಆಲ್ಮೋಸ್ಟ್ ಪಾಯಸದ ಹದದಲ್ಲಿ ಮಾಡಿದ್ದೀನಿ. ತೀರಾ ನೀರಾಗಿ ಮಾಡಿಲ್ಲ. ಯಾಕೆಂದರೆ ಟಿಫನ್ ಬಾಕ್ಸ್ಗೆ ಈ ಮಕ್ಕಳಿಗೆ ಅಥವಾ ಯಾರು ಒಯ್ತಾರೋ ಇದನ್ನು ಈ ಹದದಲ್ಲಿ ಮಾಡಿದರೆ ಇದನ್ನು ತಿನ್ನೋಕ್ಕೆ ಈಸಿಯಾಗಿರುತ್ತೆ. ಇದ್ರ ಜೊತೆಗೆ ಒಂದು ಸೇಬುವನ್ನು ಕೊಟ್ಬಿಟ್ರೆ ಪರ್ಫೆಕ್ಟ್. ಸೊ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆರೋಗ್ಯಕ್ಕೆ ಹಿತಕರವಾದ ಜೋಳದ ಅಂಬ್ಲಿ. ಇದೇ ಥರ ರಾಗಿ ಅಂಬ್ಲಿ, ಈ ಥರ ಡಿಫ್ರೆಂಟಾಗಿ ಮಾಡ್ಕೊಬೋದು. ಭಾಳಷ್ಟು ಹಿಟ್ಟುಗಳನ್ನು ಸಹ ಬಳಸ್ಕೊಂಡು ನಾವು ಅಂಬ್ಲಿಗಳನ್ನು ಮಾಡ್ಕೊಬೋದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದೇ ಥರ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮ ಟಿಫನ್ ಬಾಕ್ಸಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ತೆ.